ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವೆಲಸ್. ನೀವಾಗ ನೋಡ್ತಾ ಇದ್ದೀರಾ ದಿ ಆಲ್ ನ್ಯೂ ಅಪಾಚೆ RTR 164 2024 ವೇರಿಯಂಟ್ BS6 ವೇರಿಯಂಟ್ ಜೊತೆಗೆ E20 ಕಂಪ್ಯಾಟಿಬಲ್ ಇಂಜಿನ್. ಇದು ಅಪ್ ಟು E20 ಫ್ಯೂಯಲ್ ನ ನೀವು ಹಾಕ್ಸ್ಬೋದು. ಕಲರ್ ಬಂದು ಲೈಟಿಂಗ್ ಬ್ಲೂ ಅಂತ. ಈ ಒಂದು ಕಲರ್ ನಲ್ಲಿ ಮಾತ್ರ ಡ್ಯುಯಲ್ ಚಾನಲ್ ABS ನ ಬಿಟ್ಟಿರುವಂತದ್ದು 164V ನಲ್ಲಿ. ಈ ಒಂದು ವೇರಿಯಂಟ್ ತಗೊಂಡ್ರೆ ಮಾತ್ರ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ಇನ್ನು ಮಿಕ್ಕಿದಂತೆಲ್ಲ ಸಿಂಗಲ್ ಚಾನಲ್ ABS ವೇರಿಯಂಟ್ ಬರುತ್ತೆ. ಡ್ಯುಯಲ್ ಚಾನಲ್ ABS ವೇರಿಯಂಟ್ ಇದ್ದಾಗ ನಿಮಗೆ ರೈಡಿಂಗ್ ಮೋಡ್ಸ್ ಅಲ್ಲಿ ಒಂದು ಒಳ್ಳೆ ಬ್ರೇಕಿಂಗ್ ಬೈಟ್ ಸಿಗುತ್ತೆ ನಿಮಗೆ. ಸೊ ಈ ಒಂದು ಗಾಡಿಯ ಕಂಪ್ಲೀಟ್ ರಿವ್ಯೂನ ನಾವು ಇವಾಗ ನೋಡೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ಒಂದು ಗಾಡಿ ನಿಮಗೆ ಹಾಸನದ ಶ್ರೀಕೃಷ್ಣ TVS ನಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ನೀವು ಫೋನ್ ಮಾಡಿ ನಿಮ್ಮ ಒಂದು ಪ್ರೈಸ್ ಡೀಟೇಲ್ಸ್ನ ತಿಳ್ಕೊಬಹುದು. ಮೊದಲನೇದಾಗಿ ನಮಗೆ ಮುಂಭಾಗದಿಂದ ಡಿಸೈನ್ ಎಲಿಮೆಂಟ್ಸ್ ನ ನೋಡೋದಾದ್ರೆ ಫ್ರಂಟ್ ಅಲ್ಲಿ LED ಹೆಡ್ಲೈಟ್ಸ್ ನ ಕೊಟ್ಟಿರುವಂತದ್ದು. ಮೇಲ್ಭಾಗದಲ್ಲಿ ಏನ್ ನೋಡ್ತಾ ಇದೀವಿ, ಇದು ಹೈ ಬೀಮು, ಇದು ಲೋ ಬೀಮು, ಜೊತೆಗೆ DRL ಸಹ ಕೊಟ್ಟಿದ್ದಾರೆ. ಈ ಒಂದು DRL ನಮಗೆ ಒಂಥರ BMW ಲುಕ್ ನೇ ಕೊಡುತ್ತೆ. ಆ ರೀತಿಯಾದಂತಹ DRL. ಸೊ ನೀವು ನೋಡ್ಬೋದು DRL ವಿತ್ ಲೋ ಬೀಮ್ ಇದು. ಸೊ ಲೋ ಬೀಮ್ ಆನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಪರೇಟ್ ಸ್ವಿಚ್ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ. ಸೊ ಲೋ ಬೀಮ್ ಆಫ್ ಮಾಡ್ಕೊಂಡ್ರೆ ನಿಮ್ಗೆ ಬರೀ DRL ಬ್ರೈಟ್ ಆಗಿ ಕಾಣಿಸುತ್ತೆ. ಲೋ ಬೀಮ್ ಹಾಕೊಂಡಾಗ DRL ಸ್ವಲ್ಪ ಡಿಮ್ ಆಗುತ್ತೆ. ಸೊ ಈ ತರ ಕಾಣಿಸುತ್ತೆ. ಅದಾದ್ಮೇಲೆ ಐ ಬೀಮು. ಸೊ ಇಷ್ಟು ಕೊಟ್ಟಿದ್ದಾರೆ. ಅದಾದ ನಂತರ ನಮಗೆ ಇಂಡಿಕೇಟರ್ಸ್ ಬಂದು ಅಪ್ಗ್ರೇಡ್ ಮಾಡ್ಬೋದಾಗಿತ್ತು, LED ಕೊಡ್ಬೋದಾಗಿತ್ತು, ಬಟ್ ಪರವಾಗಿಲ್ಲ, ಹ್ಯಾಲೋಜನ್ ಕೊಟ್ಟಿದ್ದಾರೆ. ನಂತರ ನಾವಿಲ್ಲಿ TVS ರೇಸಿಂಗ್, ಇದು ಲೆಗಸಿ ರೇಸಿಂಗ್ ಸ್ಟಿಕ್ಕರ್ ಇದು. ಸೊ ಈ ಒಂದು ಸ್ಟಿಕ್ಕರ್ನ ನಾವು ಫ್ರಂಟ್ ಅಲ್ಲಿ ನೋಡ್ಬೋದು. ಮ್ಯಾಟ್ ಫಿನಿಶಿಂಗ್ ಮಡ್ಗಾರ್ಡ್ನ ಸಹ ನೋಡ್ಬೋದು. ಅದಾದ ನಂತರ ನಾವಿಲ್ಲಿ ಟೈರ್ ಏನ್ ನೋಡ್ತಾ ಇದೀವಿ, ಇದು ಸಿಯೆಟ್ ಕಂಪನಿಯ 90/90 17 ಇಂಚ್ ಅಲಾಯ್ ವೀಲ್ಸ್. ಇದು ರೆಡ್ ಕಲರ್ ಸ್ಪೋರ್ಟಿ ಲುಕ್ ನ ಕೊಡುವಂತಹ ಅಲಾಯ್ ವೀಲ್ಸ್. ಅದರ ಜೊತೆಗೆ ಇಲ್ಲಿ ಡಿಸ್ಕ್ ಬ್ರೇಕ್ ಏನ್ ನೋಡ್ತಾ ಇದೀವಿ, ಇದು 270 mm ಡಿಸ್ಕ್ ಬ್ರೇಕ್. ಇದು ಫ್ರಂಟ್ ಅಲ್ಲಿ ನೀವು ಇಲ್ಲಿ ABS ರಿಂಗ್ ನ ಸಹ ನೋಡಬಹುದು. ಡ್ಯುಯಲ್ ಚಾನಲ್ ABS ಆಗಿರೋದ್ರಿಂದ ಇಲ್ಲಿ ಬರ್ದಿದ್ದಾರೆ ನೋಡಿ, ABS DC RLP ಅಂದ್ರೆ ಡ್ಯುಯಲ್ ಚಾನಲ್ ರಿಯರ್ ವೀಲ್ ಲಿಫ್ಟ್ ಆಫ್ ಪ್ರೊಟೆಕ್ಷನ್ ಸಹ ಕೊಟ್ಟಿದ್ದಾರೆ. ಯಾಕಂದ್ರೆ ಹಿಂಭಾಗದಲ್ಲಿ ವೀಲ್ ಸೆನ್ಸರ್ ಕೊಟ್ಟಿರೋದ್ರಿಂದ ನಮಗೆ ಇದರಲ್ಲಿ ರಿಯರ್ ವೀಲ್ ಲಿಫ್ಟ್ ಆಫ್ ಪ್ರೊಟೆಕ್ಷನ್ ಸಹ ಇದೆ. ನಂತರ ನಾವು ಸೈಡ್ ಇಂದ ನೋಡೋದಾದ್ರೆ ಇಲ್ಲಿ ನಮಗೆ TVS ನ ಲೋಗೋ, ಇದು 3D ಎಂಬ್ಲಮ್ ನ ನೋಡಬಹುದು. ಅದಾದ್ಮೇಲೆ ರೇಸಿಂಗ್ ಸ್ಟಿಕ್ಕರ್ಸ್ ನ ಸಹ ನೋಡಬಹುದು. ಇಲ್ಲೊಂಥರ ಶಾರ್ಕ್ ಫಿನ್ ಟೈಪ್ ನಮಗೆ ಇಲ್ಲಿ ಡಿಸೈನ್ ನ ಕೊಟ್ಟಿದ್ದಾರೆ. ಅದಾದ ನಂತರ ಅಪಾಚಿ ಸ್ಟಿಕ್ಕರ್ ನಾರ್ಮಲ್ ಆಗಿ ಸೇಮ್ ಕಂಟಿನ್ಯೂ ಆಗಿದೆ. ಇದೆಲ್ಲ ಫೈಬರ್ ಪಾರ್ಟ್ಸ್. ಇಂಜಿನ್ ಕೌಲ್ ನೋಡಿ, ಹೈಪರ್ ಎಡ್ಜ್. ಮುಂಚೆಯಿಂದನೂ ಈ ಒಂದು ಡಿಸೈನ್ ಏನಿದೆ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಸ್ಪೋರ್ಟಿ ಲುಕ್. ಅದಾದ್ಮೇಲೆ ಇಲ್ಲಿ ಏನ್ ನೋಡ್ತಾ ಇದೀವಿ, ಇದು 160cc ಸಿಂಗಲ್ ಸಿಲಿಂಡರ್ 4 valve ಇಂಜಿನ್. ಇದು 4V ಅಂತ ಅದಕ್ಕೆ ಕರೆಯೋದು. ಲಿಟಲ್ ಮೋರ್ ದನ್ 17 PS ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಇದು ಸ್ಪೋರ್ಟ್ಸ್ ಮೋಡ್ ಅಲ್ಲಿ. ಅರ್ಬನ್ ಮತ್ತೆ ರೈನ್ ಮೋಡ್ ನಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು 2 to 3 PS ಕಮ್ಮಿ ಆಗುತ್ತೆ. ಅದಾದ ನಂತರ ಅರೌಂಡ್ 14 Nm ಟಾರ್ಕ್ ನ ಸಹ ಪ್ರೊಡ್ಯೂಸ್ ಮಾಡುತ್ತೆ. ನಂತರ ಇಲ್ಲಿ ಎಕ್ಸಾಸ್ಟ್ ಏನಿದೆ ಇದು ಸ್ವಲ್ಪ ಚೇಂಜಸ್ ಆಗಿದೆ. ಮುಂಚೆ ಡಬಲ್ ಬ್ಯಾರಲ್ ಎಕ್ಸಾಸ್ಟ್ ಕೊಡ್ತಾ ಇದ್ರು. ಇದು ಸ್ವಲ್ಪ ಹಿಂಭಾಗಕ್ಕೆ ಇಲ್ಲಿ ತನಕ ಬರ್ತಾ ಇತ್ತು ಡಬಲ್ ಬ್ಯಾರಲ್ ಎಕ್ಸಾಸ್ಟ್. ಬಟ್ ಇದರಲ್ಲಿ ಸಿಂಗಲ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ. ಆದ್ರೆ ಆಗ್ಲೇ ಓಡ್ಸ್ ನೋಡಿದಾಗೆ ತುಂಬಾ ರೋರಿಂಗ್ ಆಗಿದೆ ಸೌಂಡ್. ಆನ್ ಮಾಡ್ತೀನಿ. ಸೊ ಎಕ್ಸಾಸ್ಟ್ ಸೌಂಡ್ ಈ ರೀತಿಯಾಗಿದೆ. ಹತ್ರ ನಂತರ ಬ್ಯಾಕ್ ಸೈಡ್ ಇಂದ ನೋಡೋದಾಗ ನಮಗೆ ಇಲ್ಲಿ LED ಟೈಲ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಹ್ಯಾಲೋಜನ್ ಇಂಡಿಕೇಟರ್ಸ್. ಈ ಒಂದು ಬ್ಯಾಕ್ ಸೈಡ್ ಮಡ್ಗಾರ್ಡ್ ಏನಿದೆ ಇದರಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್ ವಿತ್ ಲೈಟ್ ನ ಸಹ ಕೊಟ್ಟಿದ್ದಾರೆ. ಇಲ್ಲಿ ರಿಫ್ಲೆಕ್ಟರ್ ಹಾಕಿದ್ದಾರೆ. ಟೈರ್ ಹಗ್ಗರು ಗಟ್ಟಿಯಾಗಿ ಕೊಟ್ಟಿದ್ದಾರೆ, ಯಾಕಂದ್ರೆ ಎರಡೂ ಸೈಡ್ ಸಪೋರ್ಟ್ ನ ತಗೊಂಡಿದೆ, ಅದಕ್ಕಾಗಿ ಗಟ್ಟಿಯಾಗಿದೆ. ಇನ್ನು ಬ್ಯಾಕ್ ಸೈಡ್ ವೀಲ್ ಏನ್ ನೋಡ್ತಾ ಇದ್ರೆ, ಇದು 130/70 R17. ಇದು ರೇಡಿಯಲ್ ಟೈರ್. ಇದು ಒಂದು ಪ್ರೀಮಿಯಂ ಸೆಗ್ಮೆಂಟ್ ನಲ್ಲಿ ರೇಸಿಂಗ್ ಗಾಡಿಗಳಲ್ಲಿ ಬರುವಂತಹ ಒಂದು ಟೈರ್ ನ ಇದರಲ್ಲಿ ಕೊಟ್ಟಿದ್ದಾರೆ. ಕಾರ್ನರಿಂಗ್ ಎಲ್ಲ ತುಂಬಾ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಕಾರ್ನರಿಂಗ್ ಟೈಮ್ ಅಲ್ಲಿ. ಅದ್ರ ಜೊತೆಗೆ ಇದರಲ್ಲಿ ಡ್ಯುಯಲ್ ಚಾನಲ್ ABS ಕೊಟ್ಟಿರೋದ್ರಿಂದ ಒಂದು ಬ್ರೇಕಿಂಗ್ ಬೈಟ್ ಮತ್ತೆ ಬ್ರೇಕಿಂಗ್ ಕಾನ್ಫಿಡೆನ್ಸ್ ನ ತುಂಬಾ ಚೆನ್ನಾಗಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನಾವು ಡಿಸ್ಕ್ ಏನ್ ನೋಡ್ತಾ ಇದೀವಿ, ಇದು 230 mm ಡಿಸ್ಕ್ ಬ್ರೇಕ್ ವಿತ್ ಸ್ಪೀಡ್ ಸೆನ್ಸರ್ ನ ಕೊಟ್ಟಿದ್ದಾರೆ. ನಂತರ ಗಾಡಿದು ಸೀಟ್ ಏನ್ ನೋಡ್ತಾ ಇದೀರಿ, ಇದು ಸಿಂಗಲ್ ಸೀಟ್, ಸ್ಪ್ಲಿಟ್ ಸೀಟ್ ಅಲ್ಲ. ಸ್ಪ್ಲಿಟ್ ಸೀಟ್ ಬಂದು ನಿಮಗೆ 200cc ಮಾತ್ರ ಬರೋದು. 164V ನಲ್ಲಿ ಸಿಂಗಲ್ ಸೀಟ್ ಬರುತ್ತೆ. ಕಲರ್ ನ ಏನ್ ಮಾಡಿದ್ದಾರೆ ಇಲ್ಲಿ ವಿತ್ ರೆಡ್ ಕೊಟ್ಟಿದ್ದಾರೆ, ಡ್ಯುಯಲ್ ಟೋನ್ ಕಲರ್. ಅದಾದ ನಂತರ ಇಲ್ಲಿ ಸ್ಯಾರಿ ಗಾರ್ಡ್, ಇಂಡಿಯನ್ ರೋಡ್ಸ್ ಗೆ ಬೇಕಾಗಿರೋದೇ ಸ್ಯಾರಿ ಗಾರ್ಡ್. ಈ ಒಂದು ಸ್ಯಾರಿ ಗಾರ್ಡ್ ನ ಮ್ಯಾಂಡೇಟರಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ಸ್ಯಾರಿ ಗಾರ್ಡ್ ಗಾಡಿಲೇ ಬಂದಿರುತ್ತೆ. ಈ ಒಂದು ಜಾಗದಲ್ಲಿ ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ನ ಸಹ ಹಾಕಿಸ್ಕೊಳ್ಳುವಂತ ಆಪ್ಷನ್ ಇರುತ್ತೆ. ಜೆನ್ಯೂನ್ ಅಸೆಸರೀಸ್ ಅಲ್ಲಿ TVS ನಲ್ಲಿ ಜೆನ್ಯೂನ್ ಅಸೆಸರೀಸ್ ಸಿಗುತ್ತೆ. ಅದನ್ನ ಬೇಕಾದ್ರೆ ಹಾಕಿಸ್ಕೋಬಹುದು. ಈ ಜಾಗದಿಂದ ಈ ಜಾಗಕ್ಕೆ ಕನೆಕ್ಟ್ ಆಗುತ್ತೆ. ನಂತರ ನಾವಿಲ್ಲಿ ಏನ್ ನೋಡ್ತಾ ಇದೀವಿ, ಈ ಒಂದು ಫುಟ್ ಪೆಕ್ಸ್ ಕ್ವಾಲಿಟಿ ನೋಡಿ, ಮೆಟಾಲಿಕ್ ಕ್ವಾಲಿಟಿ. ಅದಾದ ನಂತರ ಇಲ್ಲಿ
ರಿಟ್ರಾಕ್ಟಿಂಗ್ ಫುಟ್ ಪ್ಯಾಕ್ ರೈಡರ್ದು, ಜೊತೆಗೆ ಸಿಂಗಲ್ ಲಿವರ್ ಗೇರ್ಸ್ ನ ಕೊಟ್ಟಿದ್ದಾರೆ. ಅದಾದ ನಂತರ ಈ ಕಡೆನು ಹೈಪರ್ ಎಡ್ಜ್ ಸ್ಟಿಕರಿಂಗ್ ನ ನೋಡಬಹುದು. ಅದರ ಜೊತೆಗೆ ಇಲ್ಲಿ RTFI ರೇಸ್ ಟ್ಯೂನ್ಡ್ ಫ್ಯೂಯಲ್ ಇಂಜೆಕ್ಷನ್ ಆ ಒಂದು ಟೆಕ್ನಾಲಜಿ ಇರುವಂತ ಇಂಜಿನ್ ಇದು, ಹಾಗಾಗಿ RTFI ಸ್ಟಿಕರ್ ನ ಸಹ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಸೈಡ್ ಕ್ರಾಶ್ ಗಾರ್ಡ್ ನ ಸಹ ಕೊಟ್ಟಿದ್ದಾರೆ. ಕ್ರಾಶ್ ಗಾರ್ಡ್ದು ಪ್ಲಸ್ ಪಾಯಿಂಟ್ ಏನಂದ್ರೆ ಬಿದ್ದಾಗ ಏನೋ ಒಂದು ಇಂಪ್ಯಾಕ್ಟ್ ಆಗಬಾರ್ದು ಗಾಡಿಗೆ, ಸೊ ಆ ರೀತಿಯಾದಂತ ಒಂದು ಕ್ರಾಶ್ ಗಾರ್ಡ್ ನ ಕೊಟ್ಟಿದ್ದಾರೆ. ನಂತರ ನಾವು ಗಾಡಿ ಹತ್ತಿ ನೋಡೋಣ. ಗಾಡಿ ಸೀಟ್ ಹೈಟ್ ಬಂದು 800 mm ಇದೆ. ಸೊ ಆರಾಮಾಗಿ ಈಸಿಯಾಗಿ ಇಳಿಸ್ಬೋದು. ಹತ್ಬೇಕಾದ್ರೂ ಅಷ್ಟೇ ಆರಾಮಾಗಿ ಕುತ್ಕೋಬಹುದು. ಟೋ ಟಿಪ್ ಏನ್ ಮಾಡೋಂಗಿಲ್ಲ, ಆರಾಮಾಗಿ ಕಾಲು ಹೋಗ್ಬೋದು. ಒಂದು 5, 6, 5, 7 ಫೀಟ್ ಇದ್ರೆ ಸಾಕು, ಆರಾಮಾಗಿ ಹತ್ಕೋಬಹುದು. ನಂತರ ಫುಟ್ ಪೆಕ್ಸ್ ಸ್ವಲ್ಪ ಹೈಯರ್ ಎಂಡ್ ಅಲ್ಲಿ ಇದೆ. ಯಾಕೆ ಅಂದ್ರೆ 180 mm ಗ್ರೌಂಡ್ ಕ್ಲಿಯರೆನ್ಸ್ ಈ ಒಂದು ಗಾಡಿಯಲ್ಲಿ ಕೊಟ್ಟಿರೋದು, ಹಾಗಾಗಿ ಫುಟ್ ಪೆಕ್ಸ್ ಅಪ್ಪಲ್ ಇದೆ. ಸ್ವಲ್ಪ ಇಲ್ಲಿ ಕಂಫರ್ಟ್ ಕಮ್ಮಿ ಆಗ್ಬೋದು, ಬಟ್ ಪರವಾಗಿಲ್ಲ. ಅದಾದ ನಂತರ ಇಲ್ಲಿ ಸೈಡ್ ಸ್ಟ್ಯಾಂಡ್ ಏನಿದೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಫೀಚರ್ ನ ಸಹ ಕೊಟ್ಟಿದ್ದಾರೆ ಇದರಲ್ಲಿ. ನಂತರ ನಾವು ಫ್ಯೂಯಲ್ ಟ್ಯಾಂಕ್ ನ ಬಗ್ಗೆ ಮಾತಾಡೋದಾದ್ರೆ 12 ಲೀಟರ್ನ ಫ್ಯೂಯಲ್ ಟ್ಯಾಂಕ್, ಅಪ್ ಟು E20 ಕಂಪೇಟಬಲ್ ಫ್ಯೂಯಲ್ ಅದನ್ನ ಹಾಕಿಸ್ಬೋದು. E20 ಸ್ಟಿಕರ್ ನ ಸಹ ಇದರಲ್ಲೇ ಕೊಟ್ಟಿರ್ತಾರೆ. ನಂತರ ಇಲ್ಲಿ ಟ್ಯಾಂಕ್ ನ ಏನ್ ನೋಡ್ತಾ ಇದೀವಿ, ಇದು ಡ್ಯುಯಲ್ ಟೋನ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ವೈಟ್ ಕಲರ್ ಕೊಟ್ಟಿದ್ದಾರೆ, ಗ್ಲಾಸ್ ಫಿನಿಶಿಂಗ್. ಸೈಡ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್, ಲೈಟ್ನಿಂಗ್ ಬ್ಲೂ ಕಲರ್ ನ ಕೊಟ್ಟಿದ್ದಾರೆ. ನಂತರ ನಾವು ಬಟನ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ನೋಡೋದಾದ್ರೆ ಎಡಭಾಗದಲ್ಲಿ ಹೈ ಬೀಮ್, ಲೋ ಬೀಮ್, ಜೊತೆಗೆ ಬ್ಲೂಟೂತ್ ಕಂಟ್ರೋಲ್ ಬಟನ್, ಐ ಬಟನ್, ಮತ್ತೆ ಇಂಡಿಕೇಟರ್ ಬಟನ್, ಜೊತೆಗೆ ಹಾರ್ನ್, ಪಾಸ್ ಲೈಟ್ ನ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಕನ್ವೀನಿಯಂಟ್ ಆಗಿದೆ. ಜೊತೆಗೆ ಈ ಒಂದು ಲಿವರ್ ಏನಿದೆ, ಕ್ಲಚ್ ಲಿವರ್, ಇದು ಅಡ್ಜಸ್ಟಬಲ್ ಕ್ಲಚ್ ಲಿವರ್ ನ ಕೊಟ್ಟಿರುವಂತದ್ದು. ಜಸ್ಟ್ ಹಿಂಗ್ ಪ್ರೆಸ್ ಮಾಡ್ಬಿಟ್ಟು ಸೊ 2, ನೆಕ್ಸ್ಟ್ 3, ಸೊ ಡಿಸ್ಟೆನ್ಸ್ ಜಾಸ್ತಿ ಮತ್ತೆ ಕಮ್ಮಿ ಮಾಡ್ಕೋಬಹುದು, ಆ ರೀತಿಯಾದಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇದು ಒಂದು ಕ್ಲಚ್. ನಮ್ಗೆ ಇಂಪ್ಯಾಕ್ಟ್ ಏನಾರ ಆದ್ರೆ ಬಿದ್ದು ಅವಾಗ ಏನೋ ಕಟ್ ಆದ್ರೆ ಇಲ್ಲಿ ತನಕ ಮಾತ್ರ ಕಟ್ ಆಗ್ಲಿ ಅನ್ನೋ ಒಂದು ರೀಸನ್ ಇಂದ ಕೊಟ್ಟಿದ್ದಾರೆ. ಇದು ಆ ತರ ಬಿದ್ದು ಕಟ್ ಆದ್ರೂ ಸಹ ಇದನ್ನ ಜಸ್ಟ್ ಇಷ್ಟನ್ನ ಮಾತ್ರ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಸರ್ವಿಸ್ ಸೆಂಟರ್ ತನಕ ತಗೊಂಡು ಹೋಗ್ಬೋದು. ನಂತರ ರೈಟ್ ಸೈಡ್ ಅಲ್ಲಿ ನೋಡೋದಾದ್ರೆ ನಮಗೆ ಇಂಜಿನ್ ಕಿಲ್ ಸ್ವಿಚ್ ನ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲಿ ಇಂಟಿಗ್ರೇಟ್ ಮಾಡಿ ಸ್ಟಾರ್ಟಿಂಗ್ ಸ್ವಿಚ್ ಕೊಟ್ಟಿಲ್ಲ, ಬರೀ ಇಂಜಿನ್ ಕಿಲ್ ಸ್ವಿಚ್ ಆನ್ ಅಂಡ್ ಆಫ್, ಸೆಲ್ಫ್ ಸ್ಟಾರ್ಟ್ ಬಟನ್, ಜೊತೆಗೆ ರೈಡಿಂಗ್ ಮೋಡ್ಸ್ ಬಟನ್, ಮೂವ್ ಮೋಡ್ ಇದೆ ಆಗ್ಲೇ ಹೇಳಿದಾಗೆ, ಜೊತೆಗೆ ಲೋ ಬೀಮ್. ಸೊ ಈ ಒಂದು ಲೋ ಬೀಮ್ ಇದು ಇರುತ್ತೆ. ನೀವು ಗಾಡಿ ಆನ್ ಮಾಡಿದಾಗ ಜಸ್ಟ್ ನಿಮಗೆ ಒಂದು DRL ಮಾತ್ರ ಆನ್ ಆಗಿರುತ್ತೆ, ಇದನ್ನ ಆನ್ ಮಾಡಿದಾಗ ನಿಮಗೆ ಲೋ ಬೀಮ್ ಆನ್ ಆಗುತ್ತೆ. ಸೊ ಆ ರೀತಿಯಾದಂತ ಒಂದು ಫೀಚರ್ ಕೊಟ್ಟಿದ್ದಾರೆ. ಮೋಡು ಅಷ್ಟೇ, ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ನಂತರ ನಾವಿಲ್ಲಿ ನೋಡ್ಬೋದು ಹ್ಯಾಂಡಲ್ ಬಾರ್, ಇದು ಕಂಪ್ಲೀಟ್ಲಿ ಸಿಂಗಲ್ ಹ್ಯಾಂಡಲ್ ಬಾರ್ ನ ನಾವು ನೋಡ್ಬೋದು. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಅಲ್ಲ, ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬಂದು ನಿಮಗೆ ಅಪಾಚಿ 200 ಅಲ್ಲಿ ಬರುವಂತದ್ದು. ಅದರಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ನ ಸಹ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ, ಬಟ್ ಇದ್ರಲ್ಲಿ ಕೊಟ್ಟಿಲ್ಲ. ನಂತರ ನಾವು ಸ್ಪೀಡೋಮೀಟರ್ ನ ಬಗ್ಗೆ ಮಾತಾಡೋದಾದ್ರೆ ಸೊ ಈ ರೀತಿಯಾದಂತ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟೇಷನ್ ಕ್ಲಸ್ಟರ್ ನ ಕೊಟ್ಟಿದ್ದಾರೆ. ಮೇಲ್ಗಡೆ ಟ್ಯಾಕೋಮೀಟರ್, ಎಡಗಡೆ ಫ್ಯೂಯಲ್, ಟೈಮ್, AM PM, ಜೊತೆಗೆ ಮೋಡ್ಸ್ ಅರ್ಬನ್, ನೆಕ್ಸ್ಟ್ ಸೊ ಸ್ಪೋರ್ಟ್ ಮತ್ತೆ ರೈನ್, 3 ಮೋಡ್ ಇರುತ್ತೆ. ಅದಾದ ನಂತರ ಇಲ್ಲಿ ಸ್ಪೀಡ್, ಕಿಲೋಮೀಟರ್ ಪರ್ ಅವರ್, MPH ನೀವು ಚೇಂಜ್ ಮಾಡ್ಕೋಬಹುದು. ಸೊ ಓಡೋಮೀಟರ್, ಟ್ರಿಪ್ A, ಟ್ರಿಪ್ B, ನಂತರ ಟ್ರಿಪ್ F, ಇದು ಫ್ಯೂಯಲ್ ರಿಸರ್ವ್ ಬಂದಾಗ ಟ್ರಿಪ್ F ಆನ್ ಆಗುತ್ತೆ. ನಂತರ ಲ್ಯಾಪ್ ಟೈಮರ್ ಮೋಡ್, ನಂತರ ಹೈ ಸ್ಪೀಡ್ ಮೋಡ್. ಅದಾದ ನಂತರ ಇಲ್ಲಿ 0 to 60 ಎಷ್ಟರಲ್ಲಿ ಅಚೀವ್ ಮಾಡಿದ್ದೀರಾ, ಸೊ ಆದಷ್ಟು ಒಂದು ಇನ್ಫಾರ್ಮೇಶನ್ ಇಲ್ಲೇ ಕೊಡುತ್ತೆ. ಸೊ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ. ಈ ಸೆಂಟ್ರಲ್ ಏನ್ ನೋಡ್ತಾ ಇದೀರಿ, ಇದರಲ್ಲಿ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಇದೆ. ಆ ಡಿಸ್ಪ್ಲೇ ನಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ಮೊಬೈಲ್ ನೋಟಿಫಿಕೇಶನ್ಸ್ ಲೈಕ್ SMS ಅಂಡ್ ವಾಟ್ಸ್ಆಪ್ ನೋಟಿಫಿಕೇಶನ್ಸ್, ಮೊಬೈಲ್ ಬ್ಯಾಟರಿ, ಅದಾದ ನಂತರ ನಿಮಗೆ ಕಾಲ್ ನೋಟಿಫಿಕೇಶನ್, ಮತ್ತೆ ನಿಮಗೆ ಅಗತ್ಯವಾದಂತಹ ನೋಟಿಫಿಕೇಶನ್ಸ್ ನ ಪ್ರತಿಯೊಂದನ್ನು ಇಲ್ಲೇ ಕೊಡುತ್ತೆ. ಮೊಬೈಲ್ ಕನೆಕ್ಟಿವಿಟಿ ಆದಾಗ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಮುಖಾಂತರ ನಿಮಗೆ ಆ ಒಂದು ಟೆಕ್ನಾಲಜಿನಲ್ಲಿ ನೀವು ಬ್ಲೂಟೂತ್ TVS ಕನೆಕ್ಟ್ ಆ್ಯಪಿನ ಮುಖಾಂತರ ನೀವು ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ದು ಸೆನ್ಸರ್ ಸಹ ಇರೋದ್ರಿಂದ ಇದರಲ್ಲಿ ತೋರಿಸುತ್ತೆ. ಜೊತೆಗೆ ಒಂದು ಗೇರ್ ಪೊಸಿಷನ್ ಇಂಡಿಕೇಟರ್ ನ ಸಹ ತೋರಿಸುತ್ತೆ. ನಂತರ ಕೀ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ವೇವ್ ಬೈಟ್ ಕೀ ಕೊಟ್ಟಿದ್ದಾರೆ, ನಾರ್ಮಲ್ ಕೀ ಕೊಟ್ಟಿಲ್ಲ. ವೇವ್ ಬೈಟ್ ಕೀ 2 ಕೀ ಕೊಟ್ಟಿರ್ತಾರೆ. ಸೊ ಅದೊಂದು ಒಳ್ಳೆ ವಿಷಯ. ಸೊ ನಂತರ ನಾವು ಇವಾಗ ಈ ಒಂದು ಅಪಾಚಿ RTR 164 ರೈಡ್ ರಿವ್ಯೂನ ನೋಡೋಣ, ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಮೊದಲನೇದಾಗಿ ಇವಾಗ ನ್ಯೂಟ್ರಲಲ್ಲಿದೆ, ಜೊತೆಗೆ ಇವಾಗ ಇಂಜಿನ್ ಆನ್ ಮಾಡ್ತೀನಿ. ಜಸ್ಟ್ ಇಷ್ಟೇ ಫೆದರ್ ಟಚ್, ಆರಾಮಾಗಿ ಆನ್ ಆಗುತ್ತೆ. ಏನೇ ಒಂದು ಜಾಸ್ತಿ ಎಫರ್ಟೇ ಬೇಕಾಗಿಲ್ಲ, ಅಷ್ಟು ಬೇಗ ಆನ್ ಆಗುತ್ತೆ. ಅದಾದ ನಂತರ ಈಗ ರೈಡಿಂಗ್ ಪೊಸಿಷನ್ನು ಸಹ ಆರಾಮಾಗಿದೆ. ನಂತರ ನಾವಿವಾಗ ಹೋಗೋಣ. ಸೊ ಇದರಲ್ಲಿ ಇನ್ನೊಂದೇನೆಂದರೆ GTT ಇದೆ. ಸೊ GTT ಏನಂದರೆ ಜಸ್ಟ್ ಇವಾಗ ನೋಡಿ, ನಾನು ಬರೀ ಕ್ಲಚ್ ಬಿಡ್ತಾ ಇದ್ದೀನಿ ಅಷ್ಟೇ, ಆಕ್ಸಿಲೇಟರ್ ಕೊಡ್ತಾ ಇಲ್ಲ. ಸೊ 2ನೇ ಗೇರ್ಗೆ ಹಾಕಿದೆ, ಅಪ್ ಟು 11, 12 ತನಕ ಹೋಗುತ್ತೆ. ನಂತರ 3rd ಗೇರ್ ಹಾಕ್ತೀನಿ. ನಂತರ ಕ್ರೂಸ್ ಕಂಟ್ರೋಲ್ ಥರ ಫೀಲ್ ಆಗುತ್ತೆ ಇದು.
ಅರ್ಬನ್ ಮೋಡ್ನಲ್ಲಿ ಇಷ್ಟು ಹೋಗುತ್ತೆ, ಸ್ಪೋರ್ಟ್ ಮಾಡೋ ಇನ್ನೊಂದು 2 km/h ಜಾಸ್ತಿ ಹೋಗುತ್ತೆ. ಸೊ ಇದು GTT ಗ್ಲೈಡ್ ಥ್ರೂ ಟೆಕ್ನಾಲಜಿ ಅಂತ, ಗ್ಲೈಡ್ ಥ್ರೂ ಟ್ರಾಫಿಕ್ ಅಂತಲೂ ಸಹ ಕರೀತಾರೆ. ಸೊ ಆ ಒಂದು ಟೆಕ್ನಾಲಜಿ ಇದು. ಸೊ ಇನಿಷಿಯಲ್ ಪುಲ್ ಮತ್ತು ಟಾರ್ಕ್ ಸಕ್ಕದಾಗಿ ಎಳಿತಾ ಇದೆ ಗಾಡಿ ಮಾತ್ರ, ಓಡಿಸೋದಕ್ಕಂತೂ ಮಜವಾಗಿದೆ. ನಂತರ ಇದರಲ್ಲಿ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಆಗಲೇ ಹೇಳಿದಾಗೆ ಒಂದು ಅರ್ಬನ್, ನೆಕ್ಸ್ಟು ಸ್ಪೋರ್ಟ್, ನೆಕ್ಸ್ಟ್ ರೈನ್ ಮೋಡು. ಅರ್ಬನ್ ಮತ್ತು ರೈನ್ ಮೋಡ್ನಲ್ಲಿ ಪವರು ಒಂದು 2 ಇಂದ 3 PS ಕಮ್ಮಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಟಾಪ್ ಎಂಡು ಸಹ ಸ್ವಲ್ಪ ಕಮ್ಮಿನೇ ಹೋಗುತ್ತೆ. ಆದರೆ ಸ್ಪೋರ್ಟ್ ಮೋಡ್ನಲ್ಲಿ ಕಂಪ್ಲೀಟ್ ಪೊಟೆನ್ಷಿಯಲ್, ಫುಲ್ ಪೊಟೆನ್ಷಿಯಲ್ ನೀವು ಯೂಸ್ ಮಾಡ್ಬೋದು. ಸೊ ಆ ರೀತಿಯಾಗಿ ಈ ಒಂದು ರೈಡ್ ಮೋಡ್ಸ್ ವರ್ಕ್ ಆಗುತ್ತೆ. ಜೊತೆಗೆ ರೈನ್ ಮೋಡ್ನಲ್ಲಿ ನಿಮಗೆ ಬ್ರೇಕಿಂಗ್ ಒಂದು ಇಂಟೆನ್ಸಿಟಿ ಏನಿರುತ್ತೆ ಅದು ತುಂಬ ಜಾಸ್ತಿ ಇರುತ್ತೆ. ಅರ್ಬನ್ ಮೋಡ್ನಲ್ಲಿ ಸ್ವಲ್ಪ ಮೀಡಿಯಮ್ ಆಗುತ್ತೆ, ಸ್ಪೋರ್ಟ್ ಮೋಡಲ್ಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಬ್ರೇಕೇ ಹಿಡಿಯಲ್ಲ ಅಂತಲ್ಲ, ಬಟ್ ಡ್ಯುಯಲ್ ಚಾನಲ್ ABS ಆಲ್ವೇಸ್ ಇಟ್ ವರ್ಕ್ಸ್, ಯಾವಾಗಲೂ ವರ್ಕ್ ಆಗುತ್ತೆ. ಬಟ್ ಒಂದು ಬ್ರೇಕಿಂಗ್ ಬೈಟ್ ಅಥವಾ ಇಂಟೆನ್ಸಿಟಿ ಅಂತ ಏನು ಹೇಳ್ತೀವಿ ಅದು ವೇರಿ ಆಗುತ್ತೆ, ರೈಡ್ ಮೋಡ್ಸ್ಗೆ ತಕ್ಕ ಹಾಗೆ ವೇರಿ ಆಗುತ್ತೆ. ಸೊ ನಾನಿವಾಗ ಸ್ವಲ್ಪ ಲೀನ್ ಮಾಡಿದೆ ಗಾಡಿ, ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು. ಯಾಕೆ ಅಂದರೆ ಬ್ಯಾಕ್ ಸೈಡಲ್ಲಿ ರೇಡಿಯಲ್ ಟೈರ್ಸ್ನ ಕೊಟ್ಟಿದ್ದಾರೆ, 130 mm ರೇಡಿಯಲ್ ಟೈರ್ಸು. ಸೊ ಫುಲ್ ಸಹ ಆರಾಮಾಗಿ ಹೇಳ್ಕೊಂಡು ಹೋಗ್ತಾ ಇದೆ ಆಕ್ಸಲರೇಷನ್ನು. ಮತ್ತು ಈ ಒಂದು ವಿಸಿಬಿಲಿಟಿ ಏನಿದೆ ಸ್ಪೀಡೋಮೀಟರ್ದು, ಅದು ವೈಟ್ ಬ್ಯಾಕ್ಗ್ರೌಂಡ್ ಮತ್ತು ಬ್ಲ್ಯಾಕ್ ಕಲರ್ ಟೆಕ್ಸ್ಟ್ ಆಗಿರೋದ್ರಿಂದ, ಫಾಂಟ್ ಆಗಿರೋದ್ರಿಂದ ಆ ಒಂದು ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ. ಯಾವ ಹಾಶ್ ಸನ್ಲೈಟ್ ಇದ್ರೂ ಆರಾಮಾಗಿ ವಿಸಿಬಿಲಿಟಿ ಕೊಡುತ್ತೆ. ಅದಾದ ನಂತರ ಈ ಒಂದು ಮ್ಯಾಟ್ರಿಕ್ಸ್ ಡಿಸ್ಪ್ಲೇನಲ್ಲಿ ಸ್ವಲ್ಪ UI ಚೇಂಜಸ್ ಮಾಡಿದ್ದಾರೆ. ಸ್ವಲ್ಪ ಒಂದು ಆ್ಯಾವ್ರೇಜ್ ಸ್ಪೀಡ್ ಆಗಿರ್ಬೋದು, ಸೈಡಲ್ಲಿ ಎಲ್ಲ ರೈಡಿಂಗ್ ಟೈಮು ಇದು ಮಾಡೋದಾಗಿರ್ಬೋದು, ತೋರ್ಸೋದಾಗಿರ್ಬೋದು, ಅವೆಲ್ಲ ಒಂಥರ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಏನಂದರೆ ಅದು ಕಾಲಕ್ಕೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಅದು ಇವಾಗ BS6 Phase 2 ಅಲ್ವಾ ಇದು ಇಂಜಿನ್ನು. ಸೊ ಹಾಗಾಗಿ ಸ್ವಲ್ಪ ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ. ಅದಾದ ನಂತರ ಆಗಲೇ ಹೇಳಿದಾಗ ಐ ಬೀಮ್, ಲೋ ಬೀಮ್ ಸಪ್ರೇಟ್ ಸ್ವಿಚ್ಚು. ಬಟ್ ಇಲ್ಲಿ ಲೋ ಬೀಮ್ನ ಒಂದು ಆನ್ ಮಾಡಿರಬೇಕು ಸ್ವಿಚ್ನ. ಅದಾದ ನಂತರ ಮಾತ್ರ ಇಲ್ಲಿ ಹೈ ಬೀಮು, ಲೋ ಬೀಮು ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಇದನ್ನು ಆಫ್ ಮಾಡ್ಕೊಂಡು ನೀವು ಯೂಸ್ ಮಾಡೋಕ್ಕಾಗಲ್ಲ. ಪಾಸ್ ಲೈಟ್ ಮಾತ್ರ ಯೂಸ್ ಮಾಡ್ಬೋದು ಅಷ್ಟೇ, ಪಾಸ್ ಲೈಟ್ ವರ್ಕ್ ಆಗುತ್ತೆ. ಬಟ್ ಹೈ ಬೀಮ್, ಲೋ ಬೀಮು ವರ್ಕ್ ಆಗೋಲ್ಲ. ನಿಮಗೆ ಇದನ್ನು ಆನ್ ಮಾಡ್ಕೊಂಡೆ ಹೈ ಬೀಮ್, ಲೋ ಬೀಮು ಯೂಸ್ ಮಾಡ್ಕೋಬೇಕು. ಸೊ ಥರ್ಡ್ ಗೇರಲ್ಲಿ ಫುಲ್ ಹೇಗಿದೆ ಅಂತ ನೋಡೋಣ. ಅರ್ಬನ್ ಮೋಡ್ನಲ್ಲಿ ಸಾಕಾದಾಗ ಎಳಿತಾ ಇದೆ ಮಾತ್ರ ಗಾಡಿ. ನಂತರ ಇಲ್ಲಿ ಬ್ರೇಕಿಂಗು ಹೇಗೆ ಅಂತ ನೋಡೋಣ. ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರಲ್ಲ ನೋಡಿ, ಎಷ್ಟು ಬೇಗ ಹಿಡೀತು. ಸೊ ಪ್ಯಾನಿಕ್ ಬ್ರೇಕಿಂಗ್ ಅವಶ್ಯಕತೆ ಏನಿಲ್ಲ. ಪ್ಯಾನಿಕ್ ಬ್ರೇಕಿಂಗ್ ಅಂದರೆ ನಿಮಗೆ ABS ಮಸ್ಟ್ ಆ್ಯಂಡ್ ಶುಡ್. ಎಲ್ಲಿ ಬೇಕಲ್ಲಿ ನುಗ್ಗಿಸ್ಬೋದು ಗಾಡಿನ, ಯಾಕೆಂದರೆ 180 mm ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಆರಾಮಾಗಿ ಹೋಗುತ್ತೆ. ನನಗಂತೂ ಕಾನ್ಫಿಡೆನ್ಸ್ ಇತ್ತು ಇದರಲ್ಲಿ. ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ಕಾರ್ನರಿಂಗಲ್ಲಿ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ರೇಡಿಯಲ್ ಟೈರ್ಸ್ ಇರೋದ್ರಿಂದ. ನಂತರ ಹೆಡ್ಲೈಟ್ಸ್ ಬಗ್ಗೆ ಮಾತಾಡಲೇಬೇಕು. ಇದು LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಲೋ ಬೀಮು 2 ಬಲ್ಬ್ ಇರುತ್ತೆ, ಮತ್ತು ಮೇಲ್ಗಡೆ ಹೈ ಬೀಮು 2 ಬಲ್ಬ್ ಇರುತ್ತೆ. ಸೊ ಹಾಗಾಗಿ ಬ್ರೈಟ್ನೆಸ್ಸು ಸಾಕಾದಾಗ ಬರುತ್ತೆ LED ಹೆಡ್ಲೈಟ್ಸ್ ಅಂತೂ. ನಿಮಗೆ ಎಕ್ಸ್ಟ್ರಾ ಒಂದು ಏನು ಬೇಕಾಗಲ್ಲ. ಬೇಕು ಅಂತ ಅನಿಸಿದ್ರೆ ಬೇಕಿದ್ರೆ ಹಾಕಿಸ್ಕೊಳ್ಳಿ, ಬಟ್ ನಾನಂತೂ ರೆಕಮೆಂಡ್ ಮಾಡಲ್ಲ. ಯಾಕೆ ಅಂದರೆ ಗಾಡಿ ಮೇಲೆ ವಾರಂಟಿ ಇರುತ್ತೆ. ವಾರಂಟಿನ ವೈರೆಲ್ಲ ಕಟ್ ಮಾಡಿ ವಾರಂಟಿ ವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಂತರ ನಮಗೆ ಇವಾಗ ಈ ಒಂದು TVSನಲ್ಲಿ RSA ಸಹ ಇದೆ, ರೋಡ್ ಸೈಡ್ ರೆಸಿಸ್ಟೆನ್ಸ್ ಸಹ ಇದೆ. ಒಂದು ಭಾರತೀಯ ಸಿಸ್ಟರ್ ಜೊತೆ ಮರ್ಜ್ ಆಗಿ TVS RSAನ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಫ್ಯೂಯಲ್ ಖಾಲಿ ಆದಾಗ ಅಥವಾ ವೆಹಿಕಲ್ ಬ್ರೇಕ್ ಡೌನ್ ಅಥವಾ ಟೈರ್ ಫ್ಲ್ಯಾಟ್ ಆದಾಗ ಅಂಥ ಟೈಮಲ್ಲೆಲ್ಲ ನಿಮ್ಮನ್ನು ಎಸ್ಕಾರ್ಟ್ ಮಾಡ್ತಾರೆ. ಜೊತೆಗೆ ಗಾಡಿನೂ ಸಹ ನಿಯರೆಸ್ಟ್ ಸರ್ವಿಸ್ ಸ್ಟೇಷನ್ ಎಲ್ಲಿರುತ್ತೋ ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಗಾಡಿನ. ಅಪ್ ಟು 25 km ರೇಂಜು ನಿಮಗೆ ಫ್ರೀ ಇರುತ್ತೆ. ಆ ಸರೌಂಡಿಂಗಲ್ಲಿ ಏನಾರ 25 km ಇದ್ದರೆ. ಇಲ್ಲ ಇನ್ನೊಂಚೂರು ಜಾಸ್ತಿ ಇರುತ್ತೆ ಅಂದರೆ ಅಬೌವ್ 25 km ನಿಮಗೆ ಚಾರ್ಜಸ್ ಆಗುತ್ತೆ. ಒಂದು ಮಿನಿಮಲ್ ಚಾರ್ಜಸ್ 12 rupees 13 rupees ಸಮಥಿಂಗ್ ಏನೋ ಪರ್ ಕಿಲೋಮೀಟರ್ ಏನೋ ಚಾರ್ಜ್ ಮಾಡ್ಬೋದು. 5 ಇಂದ 10ವರೆಗೂ ಅದು ವೇರಿ ಆಗ್ಬೋದು. ಸೊ ಆ ರೀತಿಯಾಗಿ ಚಾರ್ಜಸ್ ಮಾಡ್ತಾರೆ. ಸೊ ಈ ಬೈಕಿನ ಹೈಲೈಟಿಂಗ್ ಫೀಚರ್ ಬಂದು ಡ್ಯುಯಲ್ ಚಾನಲ್ ABS. ಡ್ಯುಯಲ್ ಚಾನಲ್ ABS ಕೊಟ್ಟಿರೋದ್ರಿಂದ ನಮಗೆ ಬ್ರೇಕಿಂಗ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಪ್ಯಾನಿಕ್ ಬ್ರೇಕಿಂಗ್ ಟೈಮ್ನಲ್ಲಿ ನಿಮಗೆ ತುಂಬ ಹೆದರಿಕೆ ಆಯಿತು, ಏನೋ ಅನ್ಕಂಟ್ರೋಲೆಬಲ್ ಸಿಚುವೇಷನ್, ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ ಅಂಥ ಸಿಚುವೇಷನಲ್ಲಿ ಜನ ಏನು ಮಾಡ್ತಾರೆ, ಬ್ರೇಕ್ನ ಫುಲ್ ಅಪ್ಲೈ ಮಾಡಿಬಿಡ್ತಾರೆ. ಫುಲ್ ಅಪ್ಲೈ ಮಾಡಿದಾಗ ಗಾಡಿ ಲಾಕ್ ಆಗೋಲ್ಲ. ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಗಾಡಿ ಲಾಕ್ ಆಗೋಲ್ಲ. ವೀಲ್ ಲಾಕ್ ಆಗದೇ ಇಲ್ಲ ಅಂದರೆ ನಮಗೆ ಗಾಡಿ ಸ್ಕಿಡ್ ಆಗೋದು ತಪ್ಪುತ್ತೆ. ಸೊ ಆ ರೀತಿಯಾದಂಥ ಒಂದು ಫೀಚರು
ಡ್ಯುಯಲ್ ಚಾನಲ್ ABS. ಇದರ ಕಾಂಪಿಟೇಟರ್ಸ್ ಬಂದು NS 160 ಇದೆ, ಅದರ ಜೊತೆಗೆ N160 ಇದೆ, ಅದಾದಮೇಲೆ ನಿಮಗೆ 160 CC ಸೆಗ್ಮೆಂಟ್ನಲ್ಲಿ ಜಿಕ್ಸರ್ ಇದೆ. FZನೂ ಸಹ ಒಂದು ರೀತಿಯಲ್ಲಿ ಕಾಂಪಿಟೇಟರ್ ಅಂತಲೇ ಹೇಳ್ಬೋದು, ಬಟ್ ಅದು ತುಂಬ ಸ್ಮೂತ್ ಗಾಡಿ ಅದು. ಸೊ ಇದಾಗಿತ್ತು TVS ಅಪಾಚಿ RTR 164V BS6 ವಿತ್ ರೈಡಿಂಗ್ ಮೋಡ್ಸ್ ಜೊತೆಗೆ ಲೈಟ್ನಿಂಗ್ ಬ್ಲೂ ಕಲರ್ ಡ್ಯುಯಲ್ ಚಾನಲ್ ABS ಈ ಒಂದು ಗಾಡಿಯ ರಿವ್ಯೂ. ಸೊ ಈ ಒಂದು ಗಾಡಿ ಬಗ್ಗೆ ನಿಮಗೆ ನಿಖರವಾದ ಆನ್ ರೋಡ್ ಪ್ರೈಸ್ ಬೇಕು ಅಂದರೆ ನೀವು ಹಾಸನದ ಶ್ರೀಕೃಷ್ಣ TVSಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಹಾಕಿರ್ತೀನಿ, ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.